ಒಟ್ಟಾರೆಯಾಗಿ ಈ ಬಿ ಜೆ ಪಿ ನಡೆಯಿಂದ ಲಾಭ ಯಾರಿಗಾಯಿತು ಅನ್ನೋದು ಮಾತ್ರ ಇನ್ನೂ ಪ್ರಶ್ನಾರ. ಅವರು ತೆಗೆಯೋದು ನಮ್ಮ ತೆಗೆದ ಬಿಡಲಿ ಅನ್ನೋಂಥ ಪರಿಸ್ಥಿತಿ ಒಳಗಿದ್ದರು. ಅದಕ್ಕೆ ಸ್ವಾಗತ ಮಾಡಿದ್ದಾರೆ. ಮತ್ತು ಮೋಸ್ಟ್ಲಿ ಅವರು ಕಾಂಗ್ರೆಸ್ ಎಲ್ಲ ಸಾಧ್ಯತೆಗಳಿದ್ದಾವೆ. ಏನಾದರೂ ಆಗಲಿ ಒಟ್ಟಿನೆಲ್ಲ ಇಬ್ಬರು ಮಾತ್ರ ಇವತ್ತು ನಾವು ಫ್ರೀ ಆಗಿವಿ, ಸ್ವತಂತ್ರ ಆಗಿವಿ ಅನ್ನೋದು ಮಾತು ಹೇಳೋದು ನೋಡಿದ್ರೆ ಮುಂದಿನ ದಿನದಲ್ಲಿ ಇವರಿಬ್ಬರು ಕಾಂಗ್ರೆಸ್ನ ಒಂದು ಪಕ್ಷದಲ್ಲಿ ಅಷ್ಟೇ ಅಲ್ಲ, ಅಲ್ಲಿ ಬಂದು ಆಯಕಟ್ಟಿನ ಜಾಗದಲ್ಲಿ ಬಂದು ಕುಳಿತುಕೋಬೋದು. ಯಾಕಂದ್ರೆ ಮೂಲತಃ ಕಾಂಗ್ರೆಸ್ ಇವರು ಅನ್ನೋದನ್ನು ನೆನಪಿಟ್ಕೊಂಡ ಏನೋ ಆದರೂ ಈ ಒಂದು ಏನಪ್ಪ ಅಂತಂದ್ರೆ ಘಟನೆ ಡೆವಲಪ್ ಆಗಿದ್ದು ಬಿ ಜೆ ಪಿಗೆ ಒಂದು ಸ್ವಲ್ಪ ತೊಂದರೆ. ಯಾಕಂದರೆ ಇಬ್ಬರು ಶಾಸಕರು ಕಡಿಮೆ ಆದರು ಅನ್ನೋಂಥದ್ದು. ಅದೇನೋ ಆಗಲಿ ಒಟ್ಟಲ್ಲೇ ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಇಬ್ಬರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗ್ತಾರಾ ಅನ್ನೋದ್ರಿಂದ ಹೋಗ್ತಾರೋ ಅನ್ನೋದು ಹೆಚ್ಚು ಮಾಹಿತಿ ಬರ್ತಾಯಿದ್ದಾವೆ. ಯಾರು ಎಲ್ಲರೂ ಹೋಗಲಿ ಹೋಗೋದನ್ನು ತಪ್ಸೋಕ್ಕಾಗೋದಿಲ್ಲ. ಆದರೆ ಇದರಿಂದ ಕಾಂಗ್ರೆಸ್ ಒಂದಿಷ್ಟು ಲಾಭ ಆಗ್ಬೋದು, ಒಂದೆಲ್ಲ ಸೀಟ್ ಹೆಚ್ಚಾಗಿದ್ದು. ಬಟ್ ಅದೇ ಕಾಲಕ್ಕೆ ಕಾಂಗ್ರೆಸ್ ಸಹಿತ ಇದು ಇನ್ನೊಂದು ಬಿ ಜೆ ಪಿಯಿಂದ ಎಲ್ಲಿ ಇಲ್ಲೊಂದು ಇನ್ನೊಂದು ಕೊನೆದಾಗ ಹೇಳೋದು, ಬಿ ಜೆ ಪಿಯಾಗ ಅವ್ರಿಗೆ ಲಾಭ ಆಗಲಿಕ್ಕೆ ಕಾಂಗ್ರೆಸ್ ಬರೋರು, ಕಾಂಗ್ರೆಸ್ಗೆ ಲಾಭ ಆಗಲಿಕ್ಕೆ ಬಿ ಜೆ ಪಿ ಹೋಗೋರು. ಇಂಥ ಜನರು ಬಂದು ಏನಪ್ಪ ಅಂದ್ರೆ ಪಕ್ಷಾಂತರದ ಇವೆರಡೂ ಪಕ್ಷಗಳು ಯಾರಿಗೇನು ಸಹಾಯ ಮಾಡ್ತಾವೆ ಗೊತ್ತಿಲ್ಲ ಅಂತ ಹೇಳ್ತಾ, ಸೋಮಶೇಖರ್ ಮತ್ತು ಹೆಬ್ಬಾರ್ ಇನ್ನು ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಾ, ಆತ್ಮೀಯರೇ ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿ ತಾರಲು ಸತ್ಯ ಕೈಗಂಡೆ ವಂದನೆಗಳು.